ಜೈ ಶ್ರೀರಾಮ್. ನೋಡಿ, ವಾಲ್ಮೀಕಿ ಅವ್ರಿಗೆ ಎಷ್ಟು ಯೋಚನೆ ಮಾಡ್ತಿರ್ತಾರೆ, ಎಷ್ಟು ಸಂಕಟ ಪಡ್ತಿರ್ತಾರೆ ಆಶ್ರಮದಲ್ಲಿ ಕುತ್ಕೊಂಡು. ನನ್ನ ಬಾಯಲ್ಲಿ ಅರಿವಿಲ್ದೆ ಒಂದು ಶ್ಲೋಕ ಬಂತು, ಬೇಡನಿಗೆ ಅರ್ಧಾಯು ಆಗು ಅಂತ ಹೇಳ್ಬಿಟ್ಟೆ. ಎಷ್ಟು ಕೊರಗ್ತಿರ್ತಾರೆ ಅಂದ್ರೆ, ಆ ಒಂದು ಕೊರಗಿಗೆ ಸ್ವತಃ ಬ್ರಹ್ಮದೇವರೇ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷ ಆಗಿ ವಾಲ್ಮೀಕಿ ಮಹರ್ಷಿ ಅವ್ರಿಗೆ ಹೇಳ್ತಾರೆ, ನೀನು ಕೊರಗಬೇಡ, ಎಲ್ಲ ನನ್ನ ಸಂಕಲ್ಪದಂತೆ ಆಗಿದೆ, ಸೊ ಹಾಗಾಗಿ ನೀನು ವ್ಯತ್ಯಯ ಪಡೋ ಅವಶ್ಯಕತೆ ಇಲ್ಲ ಅಂತ. ಇಲ್ಲಿ ನೋಡಿ, ನಾವೆಷ್ಟು ನ್ಯೂ ಇಯರ್ ರೆಸಲ್ಯೂಷನ್ ಅದು ಇದು ಎಷ್ಟೆಲ್ಲ ಪ್ಲಾನ್ ಮಾಡ್ತೀವಿ. ದೇವ್ರು ಆಲ್ರೆಡಿ ನಮ್ಮ ಮನೆ ಬರ ಏನಿದೆ ಅಂತ ಬರ್ದು ಕಳ್ಸಿರ್ತಾನೆ. ಸೊ ಇದ್ದಷ್ಟು ದಿನ ರಾಮಕೃಷ್ಣ ಅಂತ ಇದ್ರೆ ಎಲ್ಲ ಒಳ್ಳೇದಾಗುತ್ತೆ. ನನ್ನ ಅಭಿಪ್ರಾಯ, ಅದು ನಿಮ್ಗೆ ಬಿಟ್ಟಿದ್ದು. ಆಗ ಹೇಳ್ತಾರೆ ವಾಲ್ಮೀಕಿ ಅವ್ರಿಗೆ, ಇಲ್ಲಿ ಹೇಳ್ತಾರೆ ನೋಡಿ, ಶ್ರೀರಾಮನ ಚರಿತ್ರೆಯನ್ನು ಸ್ಫುಟವಾಗಿ, ಸುಂದರವಾಗಿ, ಸರಳವಾಗಿ ರಚಿಸುವಂತವನಾಗು. ತುಂಬಾ ಸರಳವಾಗಿ ಆತರ ರಚನೆ ಮಾಡು. ಸುಮಿತ್ರಾ ಪುತ್ರನಾದ ಲಕ್ಷ್ಮಣ ಮತ್ತು ಪ್ರಿಯ ಮಡದಿ ಸೀತೆಯೊಡಗೂಡಿ ಶ್ರೀರಾಮನು ವನವಾಸಕ್ಕೆ ತೆರಳಿ ರಕ್ಕಸರನ್ನು ಸಂಹರಿಸಿದ ಚರಿತೆಯನ್ನು ತಪ್ಪಿಲ್ಲದಂತೆ ಬರೆಯುವಂತನಾಗು ಅಂತ ಹೇಳ್ತಾರೆ. ಅದ್ ಯಾವ ತರ ಅಂದ್ರೆ, ಈ ಭೂಮಂಡಲದಲ್ಲಿ ನದಿ, ಬೆಟ್ಟಗಳು, ಸೂರ್ಯ ಚಂದ್ರರು ಎಲ್ಲ ಇರೋ ತನಕನು ನಿನ್ನ ರಾಮಾಯಣ ಅಜರಾಮರವಾಗಿರ್ಲಿ, ನಿನ್ನ ಹೆಸರು ಅಜರಾಮರವಾಗಿರ್ಲಿ ಅಂತೇಳಿ ಬ್ರಹ್ಮದೇವರು ವಾಲ್ಮೀಕಿಯವರಿಗೆ ವರ ಕೊಡ್ತಾರೆ. ಯಾರಿಗೆಲ್ಲ ಗೊತ್ತಿತ್ತು ಇದು ಅಲ್ವಾ? ಚೆನ್ನಾಗಿತ್ತಾ? ಜೈ